ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪು ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಫ್ರೆಂಡ್ಸ್ ನಾನಿವತ್ತು ಬಸ್ಸಾಂಬಾರು ಮಾಡ್ತಿದ್ದೀನಿ. ಬಸ್ಸಾಂಬಾರು ಮಾಡಲಿಕ್ಕೆ ನಾನು ಒಂದು 4-5 ಥರ ಸೊಪ್ಪು ತೊಗೊಂಡಿದ್ದೀನಿ. ದಂಟಿನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಇನ್ನೊಂದು ಗೊತ್ತಿಲ್ಲ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಹುಳ್ಳಿಕಾಳನ್ನ ನೀಟಾಗಿ ತೊಳೆದು ಮೊಳಕೆ ಬರ್ಸಿದ್ದೀನಿ. ನೀರು ಬಿಸಿ ಆದಮೇಲೆ ಆ ಮೊಳಕೆ ಹುಳ್ಳಿಕಾಳನ್ನ ಅದಕ್ಕೆ ಹಾಕ್ತೀನಿ. ನೋಡಿ, ಮೊಳಕೆ ಬರ್ಸಿ ಬಸ್ಸಾಂಬಾರು ಮಾಡಿಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬೇಯಲಿ. ನೆಕ್ಸ್ಟ್ 2 ಹುಳಿ ಟೊಮೆಟೊ ಹಣ್ಣು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಟೊಮೆಟೊ ಹಣ್ಣನ್ನ ಬೆಂದಾದ ತಕ್ಷಣ ಎತ್ಕೊಬೇಕು. ತೋರಿಸ್ತೀನಿ ನಾನಿವಾಗ. ಮೊಳಕೆ ಕಾಳಿನ ಬೇಗ ಬೆಂದ ನೋಡಿ, ಈ ರೀತಿ ಬೆಂದಿರುತ್ತೆ ಟೊಮೆಟೊ ಹಣ್ಣು. ಒಂದು ಸೈಡೆಲ್ಲ ಓಪನ್ ಆಗಿರುತ್ತೆ. ಆವಾಗ ನಾನು ಈ ಟೊಮೆಟೊ ಹಣ್ಣನ್ನ ತೊಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ. ಈಗ ಮೊಳಕೆ ಕಾಳನ್ನ ಅಲ್ಲೇ ಬಿಟ್ಟಿರ್ತೀನಿ, ಅದನ್ನು ಬೇಗ ಬೆಂದೋಗಲ್ಲ. ನೆಕ್ಸ್ಟ್ ಎಲ್ಲ ಸೊಪ್ಪನ್ನು ಕ್ಲೀನ್ ಮಾಡಿ ನೀಟಾಗಿ ಒಂದು 5 ಟೈಮ್ಸ್ ತೊಳ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆ 4 ಹಸಿಮೆಣ್ಸಿಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ. ಪಾತ್ರೆ ತುಂಬ ಚಿಕ್ಕದಾಯ್ತದು, ಸೊಪ್ಪೆ ಜಾಸ್ತಿ ಆಗಿಬಿಡ್ತು. ನೆಕ್ಸ್ಟ್ ಈ ಕಡೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಹಾಕೋತೀನಿ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆಗಬೇಕು, ಆ ರೀತಿ ಚೆನ್ನಾಗಿ ಹುರ್ಕೋಬೇಕು. ಮೆಣಸು, ಜೀರಿಗೆ ಹಾಕಿದ್ದೀನಿ. ನೆಕ್ಸ್ಟು ಲಾಸ್ಟಿಗೆ ಇದೆಲ್ಲ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊತೀನಿ. ನೆಕ್ಸ್ಟ್ ಈ ಕಡೆ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಬೇಯಿಸ್ಕೊಂಡಿದ್ದೆ ಅಲ್ವಾ, ಈ ಮೊಳಕೆ ಕಾಳು ಇದನ್ನ ಸ್ವಲ್ಪ ಹಾಕೋತಾ ಇದ್ದೀನಿ. ನೋಡಿ, ಅದನ್ನು ಸ್ವಲ್ಪ ಹಾಕ್ಕೊತೀನಿ. ಇಲ್ಲಿ ಹುರಿದಿಟ್ಟಿರೋಂಥ ಈ ತೆಂಗಿನಕಾಯಿ, ಈರುಳ್ಳಿ ಎಲ್ಲನೂ ಹಾಕ್ಕೊತೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಬಸ್ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾನೀಗ, ನೀವು ಸಾಂಬಾರು ಎಷ್ಟು ಮಾಡ್ತೀರೋ ಅಷ್ಟು ಸೊಪ್ಪು ಕಾಳನ್ನ ಹಾಕ್ಕೊಳ್ಳಿ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಸಾಂಬಾರು ಪೌಡರ್ ಹಾಕ್ಕೊಂಡೆ, ಧನಿಯಾ ಪೌಡರು. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡೆ. ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಆ ಕಡೆ ಸೈಡ್ ಸೊಪ್ಪು ಮತ್ತು ಮೊಳಕೆ ಕಾಳು ಬೇಯಿಸ್ತಿದ್ದೆ ಅಲ್ವಾ, ಅದನ್ನು ಈ ರೀತಿ ತುತ್ತ ಪಾತ್ರೆಗೆ ಹಾಕ್ಬಿಟ್ಟು ಸೋರಿಸ್ಕೊತೀನಿ. ನೀಟಾಗಿ ನೀರೆಲ್ಲ ಫುಲ್ಲು ಕೆಳಗಡೆ ಹೋಗ್ಬೇಕು, ಆ ರೀತಿ ನೀಟಾಗಿ ಇಟ್ಬಿಡ್ತೀನಿ ಸೋರಲಿಕ್ಕೆ. ಅದಾದಮೇಲೆ ಇನ್ನೊಂದು ಪಾತ್ರೆ ತೊಗೊತೀನಿ. ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಹಾಕ್ಕೊಂಡೆ. ಅದಾದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತೀನಿ. 1-2 ಬೆಳ್ಳುಳ್ಳಿ ಗೆಜ್ಜೆ ಹಾಕ್ಕೊತೀನಿ. ಮತ್ತು ಒಂದು ಉದ್ದುದ ಹಚ್ಚಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿ ಒಂದು ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ ಸ್ವಲ್ಪ. ಅದಾದಮೇಲೆ 1-2 ಒಣಗಿರೋ ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ನೆಕ್ಸ್ಟ್ ನಾನು ಈ ಮಸಾಲೆ ಎಲ್ಲ ಹಾಕಿ ರುಬ್ಬಿದ್ನಲ್ವ, ಸೊಪ್ಪು, ಈರುಳ್ಳಿ ಎಲ್ಲ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಚೆನ್ನಾಗಿ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಈ ಬಸ್ತಿಟ್ಟಿದ್ನಲ್ವ ಸೊಪ್ಪು ಕಾಳಿನ ರಸನ, ಆ ರಸನ ಇದಕ್ಕೆ ಹಾಕ್ಕೊತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈ ಸೊಪ್ಪಿನ ಸಾಂಬಾರು ನಾವು 2 ಡೇಸ್ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಅದಾದಮೇಲೆ ನಾನು ಒಗ್ಗರಣೆಗೂ ಕರಿಬೇವಿನ ಸೊಪ್ಪು ಹಾಕಿದೆ. ಆದಮೇಲೆ ಸ್ವಲ್ಪ ಹಾಗೆ ಇತ್ತು, ಅದಕ್ಕೆ ಹಸಿದಾಕ್ತೆ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಗಟ್ಟಿಗೆ ಬೇಕೋ ತೆಳ್ಳಗೆ ಬೇಕೋ, ಸ್ವಲ್ಪ ತೆಳು ಇದ್ರೇ ಚೆಂದ ಸಾಂಬಾರು. ಈಗ ಸಾಂಬಾರು ಕುದೀತಾ ಇದೆ, ಬಸ್ಸಾಂಬಾರು ರೆಡಿ ಆಯಿತು ನಮ್ಮದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ನಾನೀಗ ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ 1-2-3 ಸ್ಪೂನು ಆಯಿಲ್ ಹಾಕ್ಕೊತೀನಿ. ಅದು ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊತೀನಿ. ಈಗ ಆ ಸೊಪ್ಪು ಬಸ್ತಿದ್ವಲ್ವ, ಆ ಸೊಪ್ಪನ್ನ ಇಲ್ಲಿ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಜೀರಿಗೆ ಸಾಸಿವೆ ಆದಮೇಲೆ 4 ಬೆಳ್ಳುಳ್ಳಿ ಗೆಜ್ಜಿದ್ದು, ಉದ್ದುದ ಹಚ್ಚಿರೋಂಥ 1 ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಪಲ್ಯ ತುಂಬ ಚೆನ್ನಾಗಿರುತ್ತೆ, ಸಾಂಬಾರು ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ. ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಈ ಸೊಪ್ಪನ್ನ ನಾನು ಇದಕ್ಕೆ ಹಾಕ್ತೀನಿ. ಈಗಲೂ ಅಷ್ಟೇ ಚಿಕ್ಕ ಬಾಣಲಿ ತೊಗೊಂಡೆ. ಆಮೇಲೆ ನೆಕ್ಸ್ಟ್ ಹಸಿಮೆಣ್ಸಿಕಾಯಿ ಖಾರಕ್ಕೆ ಅನುಗುಣವಾಗಿ 4 ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರ ಬೇಕಂದರೆ ಜಾಸ್ತಿ, ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಹಸಿ ಕಾಯಿ ತುರಿನ ತುರಿದ್ಬಿಟ್ಟು ಹಾಕ್ಕೊತೀನಿ. ಅದಾದಮೇಲೆ ಈಗ ಸೊಪ್ಪು ಎತ್ತಿಟ್ಟಿದ್ನಲ್ಲ, ಅದನ್ನು ಹಾಕ್ಕೊತೀನಿ. ಈಗಲೂ ಅಷ್ಟೇ ಸೊಪ್ಪು ಜಾಸ್ತಿ ಆಯಿತು, ನಾನು ಇಟ್ಟಿರೋ ಬಾಣಲಿ ಚಿಕ್ಕದಾಯಿತು, ಅದಕ್ಕೆ ಬೇರೆ ಬಾಣಲಿ ಚೇಂಜ್ ಮಾಡಿಕೊಂಡೆ. ನೆಕ್ಸ್ಟ್ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಕೊಟ್ಕೊಳ್ಳೋಣ. ಆ ಸೊಪ್ಪೆಲ್ಲ ಹಾಕಿ ಇವಾಗ ನಾವು ಒಂದು 5 ಮಿನಿಟ್ಸು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಆ ಸೊಪ್ಪಿಗೆ ಎಲ್ಲ ಸ್ವಲ್ಪ ಉಪ್ಪೇನಾದರೂ ಕಮ್ಮಿ ಆಗಿದ್ದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಅದು ತುಂಬ ಚೆನ್ನಾಗಿತ್ತು ಈ ಪಲ್ಯ ಅಂತ ಹೇಳ್ಬೋದು.
ಬಿಸಿ ಮುದ್ದೆ ಮತ್ತು ಈ ಬಸ್ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಮತ್ತು ಸೊಪ್ಪಿನ ಪಲ್ಯನೂ ಅಷ್ಟೇ, ನಾವು ಹುಳ್ಳಿಕಾಳನ್ನ ಮೊಳಕೆ ಬರಿಸಿ ಮಾಡಿರೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ. ಸಾಂಬಾರಾಗಿರ್ಬೋದು, ಪಲ್ಯ ಆಗಿರ್ಬೋದು ತುಂಬಾ ರುಚಿಯಾಗಿರುತ್ತೆ. ಜೊತೆಗೆ ಒಂದು ಮೊಟ್ಟೆ ಅಥವಾ ಆಮ್ಲೆಟ್ಟು ತುಪ್ಪ ಹಾಕ್ಕೊಂಡು ಊಟ ಮಾಡ್ತಿದ್ರೆ ತುಂಬ ರುಚಿಯಾಗಿತ್ತು ಅಂತ ಹೇಳ್ಬೋದು. ಫ್ರೆಂಡ್ಸ್, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.